channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 2ನೇ ಗದ್ಯವಾದ ಗಂಧರ್ವಸೇನ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪಾಠವನ್ನು ಸಮಿತಿಯು ರಚನೆ ಮಾಡಿದೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಮುಖ್ಯ ಪ್ರಶ್ನೆ, ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಗಮನಿಸಿ. ಮೊದಲ ಬಿಟ್ಟ ಸ್ಥಳ ನೋಡಿ ಮಕ್ಕಳೇ, ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡ್ಬಿಟ್ಟು ನೀವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಬೇಕು ಮಕ್ಕಳೇ. ಮೊದಲ ಬಿಟ್ಟ ಸ್ಥಳ, ರಾಜನು ಡ್ಯಾಶ್ವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ಇಲ್ಲಿ ಸರಿಯಾದ ಪದ ಒಡ್ಡೋಲಗ. ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ. ನಂತರ ಎರಡನೆಯ ಬಿಟ್ಟ ಸ್ಥಳ, ಸೇವಕಿ ಡ್ಯಾಶ್ ಬುದ್ಧಿಯವಳು. ಇದಕ್ಕೆ ಸರಿಯಾದ ಪದ ಚುರುಕು. ಸೇವಕಿ ಚುರುಕು ಬುದ್ಧಿಯವಳು. ನಂತರ ಮೂರನೆಯ ಬಿಟ್ಟ ಸ್ಥಳ, ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದ. ಏನು ಹೇಳ್ತಾನ ಮಕ್ಕಳೇ? ನಿಜಾಂಶ ಹೇಳ್ತಾನಲ್ವಾ. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ, ರಾಜನಿಗೆ ಗಂಧರ್ವಸೇನ ತೀರಿದ ವಿಷಯ ತಿಳಿಸಿದ್ದು ಡ್ಯಾಶ್. ಇದಕ್ಕೆ ಸರಿಯಾದ ಪದ ಮಂತ್ರಿ. ರಾಜನಿಗೆ ಗಂಧರ್ವಸೇನ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ. ನಂತರ ಐದನೆಯ ಬಿಟ್ಟ ಸ್ಥಳ, ಅಂತಃಪುರ. ಇದರ ಅರ್ಥ ಡ್ಯಾಶ್. ಅಂತಃಪುರ ಅಂದರೆ ರಾಣಿವಾಸ ಮಕ್ಕಳೇ. ಅಂತಃಪುರ ಇದರ ಅರ್ಥ ರಾಣಿವಾಸ. ನಂತರ ಆ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಈ ಪದಗಳ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳ ಅರ್ಥವನ್ನು ನೀವು ಬರಿಬೇಕು. ಮೊದಲ ಪದ ನಿಟ್ಟುಸಿರು, ದೀರ್ಘವಾಗಿ ಬಿಡುವ ಉಸಿರು. ನಂತರ ಎರಡನೆಯ ಪದವನ್ನು ಗಮನಿಸಿ, ಪರಿಸಮಾಪ್ತಿ, ಮುಕ್ತಾಯ. ನಂತರ ಮೂರನೇ ಪದ ಮಾರ್ನುಡಿ, ಪ್ರತಿಯಾಗಿ ಮಾತನಾಡು. ನಂತರ ನಾಲ್ಕನೆಯ ಪದ ಉದ್ಗರಿಸು, ಅಂದರೆ ಹೇಳು ಅಂತ ಅರ್ಥ ಆಗುತ್ತೆ ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗಮನಿಸಿ ಮಕ್ಕಳೇ. ಮೊದಲ ಪ್ರಶ್ನೆ, ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ? ಉತ್ತರ, ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಹೇಳಿದ. ಪ್ರಶ್ನೆ 2, ಗಂಧರ್ವಸೇನ ಯಾರು? ಉತ್ತರ, ಗಂಧರ್ವಸೇನ ಮಡಿವಾಳ್ತಿಯ ಪ್ರೀತಿಯ ಕತ್ತೆಯಾಗಿತ್ತು. ನಂತರ ಪ್ರಶ್ನೆ 3, ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ? ಉತ್ತರ, ಗಂಧರ್ವಸೇನ ತೀರಿಕೊಂಡ ವಿಷಯವನ್ನು ರಾಜ ರಾಣಿವಾಸದವರಿಗೆ ಹೇಳಿದನು. ಪ್ರಶ್ನೆ 4, ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು? ಉತ್ತರ, ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು. ಪ್ರಶ್ನೆ 5, ರಾಣಿಯರು ನಗಲು ಕಾರಣವೇನು? ಉತ್ತರ, ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ನಕ್ಕರು. ನಂತರ ಈ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ. ಉತ್ತರ, ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದನು. ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದನು. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ರಾಜ ಅಂತಃಪುರಕ್ಕೆ ಬಂದು ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದನು. ಪ್ರಶ್ನೆ 2, ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು? ಉತ್ತರ, ಗಂಧರ್ವಸೇನ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವಸೇನ ಯಾರು ಎಂದು ಪ್ರಶ್ನಿಸಿದ. ಆಗ ಪಡೆಯ ಮುಖ್ಯಸ್ಥ, ನನಗೂ ತಿಳಿದಿಲ್ಲ, ನನ್ನ ಹೆಂಡತಿ ಈ ವಿಷಯವನ್ನು ತಿಳಿಸಿದಳು ಎಂದು ಹೇಳಿದನು. ನಂತರ ಅವನ ಹೆಂಡತಿಯನ್ನು ವಿಚಾರಿಸಿದಾಗ ಈ ವಿಷಯವು ಮಡಿವಾಳ್ತಿಯಿಂದ ತಿಳಿಯಿತು ಎಂದು ಹೇಳಿದಳು. ಮಂತ್ರಿ ಮಡಿವಾಳ್ತಿಯನ್ನು ವಿಚಾರಿಸಿದಾಗ ಗಂಧರ್ವಸೇನ ನನ್ನ ಪ್ರೀತಿಯ ಕತ್ತೆ ಎಂದು ಹೇಳಿದಳು. ಹೀಗೆ ಹಲವು ಪ್ರಯತ್ನಗಳ ನಂತರ ಗಂಧರ್ವಸೇನ ಯಾರು ಎಂಬುದು ತಿಳಿಯಿತು. ನಂತರ ಮುಖ್ಯ ಪ್ರಶ್ನೆ, ಸಂದರ್ಭ ಸಹಿತ ವಿವರಿಸಿ. ಮೊದಲ ಸಂದರ್ಭ, ಮಹಾರಾಜರೇ, ಗಂಧರ್ವಸೇನರು ತೀರಿಕೊಂಡರಂತೆ. ಆಯ್ಕೆ, ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ: ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಈ ಮೇಲಿನ ಮಾತನ್ನು ಅಳುತ್ತಾ ಮಹಾರಾಜರಿಗೆ ತಿಳಿಸಿದನು. ವಿವರಣೆ: ಮಹಾರಾಜರು ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮೇಲಿನ ಮಾತನ್ನು ಹೇಳುವನು. ಎರಡನೆಯ ಮಾತು: ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಆಯ್ಕೆ: ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಆಯ್ಕೆ: ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನನ್ನು ಕೇಳಿದಾಗ ಮೇಲಿನಂತೆ ಗಂಧರ್ವಸೇನರ ಬಗ್ಗೆ ಹೇಳುವನು. ವಿವರಣೆ: ರಾಜನು ಗಂಧರ್ವಸೇನ ಯಾರು ಎಂದು ತಿಳಿದು ಬರಲು ತಿಳಿಸಿದಾಗ ಮಂತ್ರಿಯು ಸೇನಾಪಡೆಯ ಮುಖ್ಯಸ್ಥನಲ್ಲಿ ಗಂಧರ್ವಸೇನನ ಬಗ್ಗೆ ವಿಚಾರಿಸಿದಾಗ ಅವರು ಯಾರು, ಏನಾಗಿದ್ದರೆಂದು ನನಗೆ ಗೊತ್ತಿಲ್ಲ, ನನ್ನ ಹೆಂಡತಿ ಹೇಳಿದ ವಿಷಯವನ್ನು ನಾನು ನಿಮಗೆ ತಿಳಿಸಿದೆ ಎಂದು ಹೇಳುವನು. ಮೂರನೆಯ ಮಾತು: ನಿನ್ನೆ ರಾತ್ರಿ ಕಣ್ಣು ಮುಚ್ಕೊಂಡ್ಬಿಟ್ಟ. ಆಯ್ಕೆ: ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮೇಲಿನ ವಾಕ್ಯವನ್ನು ಮಡಿವಾಳ್ತಿ ತನ್ನ ಗಂಧರ್ವಸೇನ ಎಂಬ ಕತ್ತೆ ತೀರಿ ಹೋದ ಬಗ್ಗೆ ಮಂತ್ರಿಪಡೆಗೆ ತಿಳಿಸಿದಳು. ವಿವರಣೆ: ಮಡಿವಾಳ್ತಿಯು ತನ್ನ ಕತ್ತೆಗೆ ಗಂಧರ್ವಸೇನ ಎಂದು ಹೆಸರಿಟ್ಟಿರುತ್ತಾಳೆ. ಊರಿನಲ್ಲಿ ಗಂಧರ್ವಸೇನರು ತೀರಿ ಹೋದರಂತೆ ಎಂಬ ಸುದ್ದಿ ಹರಡಿದಾಗ ಮಂತ್ರಿ, ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿ ಇವರೆಲ್ಲರೂ ಮಡಿವಾಳ್ತಿಯ ಮನೆಗೆ ಹೋಗಿ ವಿಚಾರಿಸಿದಾಗ ಗಂಧರ್ವಸೇನ ಎಂಬ ಪ್ರೀತಿಯ ಕತ್ತೆ ನಿನ್ನೆ ರಾತ್ರಿ ತೀರಿ ಹೋಯಿತೆಂದು ದುಃಖದಿಂದ ವಿವರಿಸುವಳು. ನಾಲ್ಕನೆಯ ಮಾತು: ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ಆಯ್ಕೆ: ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಕಥೆಯ ಸಂಕಲನಕಾರರು ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನದ ಕುರಿತು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ವಿವರಣೆ: ಮಡಿವಾಳ್ತಿಯು ತನ್ನ ಕತ್ತೆಗೆ ಗಂಧರ್ವಸೇನ ಎಂದು ಹೆಸರಿಟ್ಟಿದ್ದು ಅದು ತೀರಿ ಹೋದಾಗ ಮಂತ್ರಿಯು ಗಂಧರ್ವಸೇನರು ತೀರಿ ಹೋದರಂತೆ ಎಂದು ರಾಜನಿಗೆ ತಿಳಿಸಿದಾಗ ರಾಜ ವಿಚಾರಿಸದೆ ಶೋಕಾಚರಣೆ ಮಾಡುವಂತೆ ತಿಳಿಸಿದ್ದನು. ಸಂಕಲನಕಾರರು ಹಾಸ್ಯಮಯವಾಗಿ ಈ ಮೇಲಿನಂತೆ ಹೇಳಿದ್ದಾರೆ. ಗಮನಿಸಿ ಮಕ್ಕಳೇ, ಮುಖ್ಯ ಪ್ರಶ್ನೆ: ಕೆಳಗಿನವುಗಳನ್ನು ನುಡಿಗಟ್ಟು, ಗಾದೆ, ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇವುಗಳಲ್ಲಿ ನುಡಿಗಟ್ಟುಗಳು ಸಹ ಇವೆ, ಗಾದೆ ಮಾತುಗಳು ಸಹ ಇವೆ, ಒಗಟುಗಳು ಸಹ ಇವೆ. ಆ ಮೂರನ್ನು ಸಹ ನೀವು ಪ್ರತ್ಯೇಕಿಸಿ ಬರೀಬೇಕು ಮಕ್ಕಳೇ. ನೋಡಿ, ನುಡಿಗಟ್ಟುಗಳು: ಮೂಗು ತೂರಿಸು, ಕಾಲಿಗೆ ಬುದ್ಧಿ ಹೇಳು, ಬೆನ್ನಿಗೆ ಚೂರಿ ಹಾಕು, ತಲೆ ಹಾಕು, ಕರುಳು ಹಿಂಡು. ನಂತರ ಗಾದೆಗಳು: ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು, ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು. ನಂತರ ಒಗಟುಗಳು: ದಾಸ್ ಬುರುಡೆ ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ, ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು. ಈ ರೀತಿಯಲ್ಲಿ ನೀವು ಸಹ ಪ್ರತ್ಯೇಕಿಸಿ ಬರೆಯಿರಿ ಮಕ್ಕಳೇ. ನಂತರ ಅಭ್ಯಾಸದ ಪ್ರಶ್ನೆಗಳನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ: ವಚನ ಬದಲಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ: ಗಿಡ ಗಿಡಗಳು, ತಮ್ಮಂದಿರು ತಮ್ಮ, ಪತ್ರಗಳು ಪತ್ರ, ಮಗು ಮಕ್ಕಳು. ನಂತರ ಮುಖ್ಯ ಪ್ರಶ್ನೆ: ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ: ಅವನು ಅವಳು, ಇವಳು ಇವನು, ಗೌಡತಿ ಗೌಡ, ಶರಣ ಶರಣೆ. ನಂತರ ಮುಖ್ಯ ಪ್ರಶ್ನೆ: ಕೆಳಗಿನವುಗಳಿಗೆ 4 ಉದಾಹರಣೆಗಳನ್ನು ಕೊಡಿರಿ. ನೋಡಿ ಮಕ್ಕಳೇ, ಇಲ್ಲಿ ಅನ್ವರ್ಥನಾಮ, ರೂಢನಾಮ ಮತ್ತು ಅಂಕಿತನಾಮ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಸಹ 4 ಉದಾಹರಣೆಗಳನ್ನು ಬರೀಬೇಕು ಮಕ್ಕಳೇ. ಮೊದಲನೆಯದು ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ಏನಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ಯಾವುದೇ ಒಂದು ವಸ್ತು, ವ್ಯಕ್ತಿ ಅಥವಾ ಸ್ಥಳಕ್ಕೆ ಅವುಗಳ ಗುಣ, ಸ್ವಭಾವ ಅಥವಾ ಉದ್ಯೋಗ ಅಥವಾ ಲಕ್ಷಣಕ್ಕನುಗುಣವಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನಾವು ಅನ್ವರ್ಥನಾಮ ಅಂತ ಹೇಳ್ತೀವಿ ಮಕ್ಕಳೇ. ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅವನನ್ನು ರೋಗಿ ಅಂತ ಹೇಳ್ತೀವಿ. ರೋಗಕ್ಕೆ ಚಿಕಿತ್ಸೆ ನೀಡುವನನ್ನು ವೈದ್ಯ ಅಂತ ಹೇಳ್ತೀವಿ ಅಲ್ವಾ? ಅದೇ ರೀತಿ ಅನ್ವರ್ಥನಾಮಕ್ಕೆ ಉದಾಹರಣೆಗಳು ವ್ಯಾಪಾರಿ, ರೋಗಿ, ಶಿಕ್ಷಕ ಹಾಗೂ ವೈದ್ಯ. ರೂಢನಾಮ ಅಂದರೆ ಯಾವುದೇ ಒಂದು ವಿಶೇಷ ಕಾರಣ ಇಲ್ಲದೇ ಭಾಷೆಯಲ್ಲಿ ಮೊದಲಿಂದಲೂ ರೂಢಿಯಿಂದ ಬಳಸಿಕೊಂಡು ಬಂದಿರತಕ್ಕಂಥ ಸಾಮಾನ್ಯ ಹೆಸರುಗಳು ಮಕ್ಕಳೇ. ಇಲ್ಲಿ ಯಾವುದೇ ನಿರ್ದಿಷ್ಟ ವ್ಯಕ್ತಿ, ವಸ್ತು ಅಥವಾ ಸ್ಥಳಕ್ಕೆ ಸೀಮಿತವಾಗಿರೋದಿಲ್ಲ ಮಕ್ಕಳೇ. ಹಾಗಾದರೆ ರೂಢನಾಮಕ್ಕೆ ಉದಾಹರಣೆಗಳು ಯಾವಂತ ನೋಡಿ. ಪ್ರಕೃತಿಯಲ್ಲಿನ ಸ್ಥಳಗಳನ್ನು ಹೇಳ್ತೀವಿ ಅಂದರೆ ನದಿ, ಬೆಟ್ಟ, ಪರ್ವತ, ಸಮುದ್ರ, ಕಾಡು ಅಥವಾ ಜೀವಿಗಳು ಅಥವಾ ವಸ್ತುಗಳನ್ನು ಹೇಳ್ತೀವಲ್ವ. ಮನುಷ್ಯ,
ಹೆಣ್ಣು ಗಂಡು ಪ್ರಾಣಿ ಈ ರೀತಿ ಹೇಳ್ತೀವಲ್ವ, ಇವೆಲ್ಲ ರೂಢನಾಮಗಳು ಮಕ್ಕಳೇ. ಹಾಗಾದರೆ ರೂಢನಾಮಕ್ಕೆ ಉದಾಹರಣೆಗಳನ್ನು ನೋಡಿ. ನದಿ, ಪರ್ವತ, ಮನುಷ್ಯ, ದೇಶ, ಹುಡುಗಿ. ಅಂಕಿತನಾಮ ಅಂದರೆ ಏನು ಗೊತ್ತಿದ್ದಲ್ವಾ ಮಕ್ಕಳೇ? ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ ಅಥವಾ ಪ್ರಾಣಿಗಳನ್ನು ಗುರುತಿಸೋದಕ್ಕಾಗಿ ನಾವು ಇಟ್ಕೊಂಡಿರ್ತಕ್ಕಂತಹ ನಿರ್ದಿಷ್ಟ ಹೆಸರುಗಳು ಮಕ್ಕಳೇ. ಹಾಗಾದರೆ ಅಂಕಿತನಾಮಕ್ಕೆ ಉದಾಹರಣೆ ನೋಡಿ. ಬ್ರಹ್ಮಪುತ್ರ, ರಾಗಿಣಿ, ಸ್ನೇಹ, ಬೆಂಗಳೂರು, ಗಂಗಾ, ಹಿಮಾಲಯ, ಚಾಮುಂಡಿ ಬೆಟ್ಟ, ಭಾರತ, ಕರ್ನಾಟಕ, ಮೈಸೂರು ಇವೆಲ್ಲ ಉದಾಹರಣೆಗಳು ಅಂಕಿತನಾಮಕ್ಕೆ ಬರ್ತವೆ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.